ನಮಸ್ಕಾರ ಸ್ನೇಹಿತರೆ. ಲಾರಿಯಲ್ಲಿ ಆಲೂಗಡ್ಡೆ ತುಂಬಿಕೊಂಡು ಹೋಗುತ್ತಿದ್ದ ಒಬ್ಬ ಬಡ ರೈತನನ್ನು ಪೊಲೀಸರು ತಮ್ಮ ಲಂಚದ ಆಸೆಗೋಸ್ಕರ ತಡೆಯುತ್ತಾರೆ. ಹಣ ತರಲು ಲಾರಿ ಡ್ರೈವರ್ ಎಟಿಎಂಗೆ ಹೋದಾಗ ಅಲ್ಲಿ ಒಬ್ಬ ಪ್ರಾಮಾಣಿಕ ಜಿಲ್ಲಾಧಿಕಾರಿ ಅವನಿಗೆ ಸಿಗುತ್ತಾನೆ. ಜಿಲ್ಲಾಧಿಕಾರಿಯು ಸಾಮಾನ್ಯ ವ್ಯಕ್ತಿಯಂತೆ ಪೊಲೀಸರ ಅಸಲಿ ಮುಖವಾಡ ಕಳಚಲು ಪ್ರಯತ್ನಿಸುತ್ತಾನೆ. ಈ ಅದ್ಭುತವಾದ ಸ್ಟೋರಿಯನ್ನು ಕೊನೆವರೆಗೂ ನೋಡಿ, ಖಂಡಿತ ನಿಮಗೆ ಇಷ್ಟವಾಗುತ್ತೆ. ಹಾಗೂ ಸ್ನೇಹಿತರೆ, ಲಂಚ ತೆಗೆದುಕೊಳ್ಳುವುದು ತಪ್ಪು ಎಂಬ ನಿಮ್ಮ ಅಭಿಪ್ರಾಯವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ರಸ್ತೆಯಲ್ಲಿ ಆಲೂಗಡ್ಡೆ ಹೊತ್ತುಕೊಂಡು ಒಂದು ಲಾರಿ ನಿಂತಿತ್ತು. ಲಾರಿ ಮುಂದೆ ನಿಂತಿದ್ದ ಡ್ರೈವರ್ನ ಮುಖ ಸಪ್ಪೆಯಾಗಿತ್ತು. ಏಕೆಂದರೆ ಪೊಲೀಸರು ಇವನ ಲಾರಿಯನ್ನು ತಡೆದು ಅನಾವಶ್ಯಕವಾಗಿ ಹಣವನ್ನು ಕೇಳ್ತಾ ಇದ್ರು. ಆದರೆ ಇವನ ಹತ್ತಿರ ಹಣ ಇರದ ಕಾರಣ ಎಟಿಎಂಗೆ ಹೋಗಲು ಪೊಲೀಸರ ಹತ್ತಿರ ಪರವಾನಗಿಯನ್ನು ತೆಗೆದುಕೊಳ್ಳುತ್ತಾನೆ. ಈ ಡ್ರೈವರ್ ಎಟಿಎಂಗೆ ಹೋದಾಗ ಎಟಿಎಂ ಹತ್ತಿರ ಸರ್ಕಾರಿ ಕಾರಲ್ಲಿ ಜಿಲ್ಲಾಧಿಕಾರಿಯು ಕುಳಿತುಕೊಂಡಿರುತ್ತಾನೆ. ಡ್ರೈವರ್ನ ಸಪ್ಪೆ ಮುಖವನ್ನು ನೋಡಿ ಏನಾಯಿತು ಅಂತ ವಿಚಾರಿಸುತ್ತಾನೆ. ಆಗ ಲಾರಿ ಡ್ರೈವರ್ ನಡೆದಿದ್ದೆಲ್ಲವನ್ನ ಹೇಳುತ್ತಾನೆ. ಪೊಲೀಸರು ಅನಾವಶ್ಯಕವಾಗಿ ಲಂಚ ಕೇಳುತ್ತಿದ್ದಾರೆ ಎಂದು ಜಿಲ್ಲಾಧಿಕಾರಿ ಸುರ್ಜಿತ್ಗೆ ಹೇಳುತ್ತಾನೆ. ಈ ಲಾರಿ ಡ್ರೈವರ್ನ ಕತೆ ಕೇಳಿದ ಜಿಲ್ಲಾಧಿಕಾರಿಗೆ ಬಹಳ ಬೇಜಾರಾಗುತ್ತೆ, ಜೊತೆಗೆ ಸಿಟ್ಟು ಕೂಡ ಬರುತ್ತೆ. ನಂತರ ಇವರು ಒಂದು ಪ್ಲಾನ್ ಅನ್ನು ಮಾಡುತ್ತಾರೆ. ಸಾಮಾನ್ಯ ಜನರಂತೆ ಪೊಲೀಸರ ಮುಂದೆ ಹೋಗಲು ನಿರ್ಧರಿಸುತ್ತಾರೆ. ಜಿಲ್ಲಾಧಿಕಾರಿಯು ಲಾರಿ ಡ್ರೈವರ್ಗೆ ಸಮಾಧಾನ ಮಾಡುತ್ತಾನೆ. ನೀನು ಯೋಚಿಸಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಆದರೆ ಒಂದು ವಿಷಯ, ನಾನೊಬ್ಬ ಜಿಲ್ಲಾಧಿಕಾರಿ. ಈ ವಿಷಯವನ್ನು ನೀನು ಮರೆತು ಬಿಡು. ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಂತೆ ನನ್ನೊಂದಿಗೆ ವರ್ತಿಸು ಎಂದು ಹೇಳುತ್ತಾನೆ. ಜಿಲ್ಲಾಧಿಕಾರಿಯು ತಮ್ಮ ಕೋರ್ಟನ್ನು ಬಿಚ್ಚಿ ಸಾಮಾನ್ಯ ಬಟ್ಟೆಯನ್ನು ಹಾಕಿಕೊಂಡು ಲಾರಿ ಡ್ರೈವರ್ನ ಜೊತೆ ಪೊಲೀಸರ ಹತ್ತಿರ ಬರುತ್ತಾರೆ. ಲಾರಿ ಡ್ರೈವರ್ನನ್ನು ನೋಡಿದ ಪೊಲೀಸರು ಮತ್ತೆ ಅವನ ಮೇಲೆ ಮುಗಿಬೀಳುತ್ತಾರೆ. ಒಬ್ಬ ಕಾನ್ಸ್ಟೇಬಲ್ ಡ್ರೈವರ್ಗೆ, ಲೋ, ಪಕ್ಕದಲ್ಲಿರುವ ಎಟಿಎಂಗೆ ಹೋಗಿ ಬರಲು ಇಷ್ಟು ಹೊತ್ತ, ಯಾಕೆ ಭಯ ಇಲ್ವಾ? ತೆಗಿ, ಬೇಗ ಹಣ ತೆಗಿ ಎಂದು ಕಾನ್ಸ್ಟೇಬಲ್ ಕೇಳುತ್ತಾನೆ. ಆಗ ಸಾಮಾನ್ಯರಂತೆ ಹೋಗಿದ್ದ ಜಿಲ್ಲಾಧಿಕಾರಿ ಸುರ್ಜಿತ್ ಅವರು ಪೊಲೀಸರಿಗೆ, ಸರ್, ಈ ಲಾರಿ ಡ್ರೈವರ್ ಒಬ್ಬ ಬಡವ. ನೀವು ಕೇಳಿದಷ್ಟು ಹಣ ಇವನಲ್ಲಿ ಇಲ್ಲ. ಅಷ್ಟೊಂದು ಹಣ ಇವನ ಹತ್ತಿರ ಬರಲು ಹೇಗೆ ಸಾಧ್ಯ ಸರ್ ಎಂದು ಹೇಳುತ್ತಾರೆ. ಜಿಲ್ಲಾಧಿಕಾರಿ ಮಾತು ಕೇಳಿದ ಅಲ್ಲಿರುವ ಪೊಲೀಸರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಲೋ, ನೀ ಯಾವನು? ಈ ಡ್ರೈವರ್ನ ಲಾಯರ? ಸುಮ್ಮನೆ ನಿಂತುಕೊಂಡ್ರೆ ಸರಿ, ಇಲ್ಲಾಂದರೆ ನಿನ್ನ ಮೇಲೇನೂ ಕೇಸ್ ಹಾಕಿ ಒದ್ದು ಒಳಗಡೆ ಹಾಕಬೇಕಾಗುತ್ತೆ ಎಂದು ಜಿಲ್ಲಾಧಿಕಾರಿಗೆ ಪೊಲೀಸರು ಆವಾಜ್ ಹಾಕುತ್ತಾರೆ. ಪೊಲೀಸರ ಮಾತು ಕೇಳಿದ ಜಿಲ್ಲಾಧಿಕಾರಿಯು ಒಂದು ಕ್ಷಣ ಮೌನವಾಗಿ ಹೋಗುತ್ತಾರೆ. ಅವರ ಮನಸ್ಸಿನಲ್ಲಿ ಕೋಪದ ಜ್ವಾಲೆ ಭುಗಿಲೆದ್ದಿರುತ್ತೆ. ಆದರೆ ಜಿಲ್ಲಾಧಿಕಾರಿಯು ತಮ್ಮ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾರೆ. ಒಬ್ಬ ಕಾನ್ಸ್ಟೇಬಲ್ ಲಾರಿ ಡ್ರೈವರ್ನ ಕುತ್ತಿಗೆ ಪಟ್ಟಿ ಹಿಡಿದುಕೊಂಡು, ಲೋ, ನಾವು ಮಾಡೋ ಕೆಲಸಕ್ಕೆ ಸರ್ಕಾರ ಕೊಡೋ ಸಂಬಳ ಸಾಲಲ್ಲ, ಅದಕ್ಕೆ ನಾವು ಈ ರೀತಿಯಾಗಿ ವಸೂಲಿ ಮಾಡುತ್ತೇವೆ, ತೆಗೆಯೋ ದುಡ್ಡು ಎಂದು ಕೇಳಿದಾಗ ಜಿಲ್ಲಾಧಿಕಾರಿಯು, ಸರ್, ಈ ರೀತಿ ಮಾಡುವುದು ತಪ್ಪು ಸರ್. ಪೊಲೀಸರ ಕೆಲಸ ಸಾಮಾನ್ಯರಿಗೆ ಸಹಾಯ ಮಾಡುವುದು. ಅದು ಬಿಟ್ಟು ನೀವು ಈ ರೀತಿಯಾಗಿ ದೌರ್ಜನ್ಯದಿಂದ ಬಲವಂತವಾಗಿ ಹಣವನ್ನು ವಸೂಲಿ ಮಾಡುತ್ತಿರುವುದು ಎಷ್ಟು ಸರಿ ಸರ್ ಎಂದು ಕೇಳುತ್ತಾರೆ. ಆಗ ಇನ್ಸ್ಪೆಕ್ಟರ್ ನಗುತ್ತಾ, ನೀ ಯಾವನು ನಮಗೆ ಕೆಲಸ ಹೇಳಿಕೊಡೋಕೆ? ನೀನೇನು ದೊಡ್ಡ ಜ್ಞಾನಿನ? ಹೇಗಿದೆ ಮೈಗೆ ಎಂದು ಜಿಲ್ಲಾಧಿಕಾರಿಗೆ ಇನ್ಸ್ಪೆಕ್ಟರ್ ಆವಾಜ್ ಹಾಕುತ್ತಾನೆ. ಉಳಿದ ಪೊಲೀಸರು ಜಿಲ್ಲಾಧಿಕಾರಿ ಸುರ್ಜಿತ್ ಅವರನ್ನು ಎಳೆದುಕೊಂಡು ಹೋಗಿ ಲಾರಿ ಕೆಳಗೆ ಬೀಳಿಸುತ್ತಾರೆ. ನಂತರ ಯಾಕೋ ಬಿಸಿ ರಕ್ತ ಜಾಸ್ತಿ ಆಗಿದ್ದನ್ನು ಒದ್ದು ಒಳಗಡೆ ಹಾಕಿ ಏರೋಪ್ಲೇನ್ ಹತ್ತಿಸಬೇಕಾ ಎಂದು ಡಿಸಿಗೆ ಪೊಲೀಸರು ಹೇಳುತ್ತಾರೆ. ಪೊಲೀಸರಿಗೆ ಇವರು ಜಿಲ್ಲಾಧಿಕಾರಿ ಅಂತ ಗೊತ್ತಾಗೋದೇ ಇಲ್ಲ. ಇಲ್ಲಿಯವರೆಗೆ ಮೌನವಾಗಿ ಎಲ್ಲವನ್ನ ಸಹಿಸಿಕೊಂಡ ಜಿಲ್ಲಾಧಿಕಾರಿಯು ಈಗ ಈ ಭ್ರಷ್ಟ ಪೊಲೀಸರಿಗೆ ತಕ್ಕ ಪಾಠ ಕಲಿಸುವ ಸಮಯ ಬಂದಿತ್ತು. ಜಿಲ್ಲಾಧಿಕಾರಿಯು ತಮ್ಮ ಜೇಬಿನಿಂದ ಫೋನ್ ತೆಗೆದುಕೊಂಡು ಯಾರಿಗೋ ಫೋನ್ ಮಾಡುತ್ತಾ, ನಿಮ್ಮ ಬಟ್ಟೆಯನ್ನು ಹೇಗೆ ಬಿಚ್ಚಿಸ್ತೀನಿ ನೋಡಿ ಅಂತ ಪೊಲೀಸರಿಗೆ ಆವಾಜ್ ಹಾಕುತ್ತಾನೆ. ಜಿಲ್ಲಾಧಿಕಾರಿಯು ಆ ಜಿಲ್ಲೆಯ ASPಗೆ ಫೋನ್ ಮಾಡಿ ಗಂಭೀರವಾಗಿ, ASP ಸರ್, ನಾನು ನಿಮ್ಮನ್ನು ಈಗಲೇ ಭೇಟಿ ಮಾಡಬೇಕು. ಆದಷ್ಟು ಬೇಗ ನೀವು ಇಲ್ಲಿಗೆ ಬನ್ನಿ. ಇಲ್ಲಿ ಕೆಲ ಪೊಲೀಸರು ನಡು ರಸ್ತೆಯಲ್ಲಿ ಹಾಡು ಹಗಲೇ ಜನರ ಬಳಿ ಬಲವಂತವಾಗಿ ಲಂಚದ ಹಣ ವಸೂಲಿ ಮಾಡುತ್ತಿದ್ದಾರೆ. ನಾನು ಈಗ ಘಟನಾ ಸ್ಥಳದಲ್ಲಿ ಇದ್ದೇನೆ ಎಂದು ಜಿಲ್ಲಾಧಿಕಾರಿ ಸುರ್ಜಿತ್ ಸಿಂಗ್ ಆ ಜಿಲ್ಲೆಯ ASPಗೆ ಹೇಳುತ್ತಾರೆ. ಇದನ್ನು ಕೇಳಿದ ಲಾರಿ ಡ್ರೈವರ್ಗಳು ಹಾಗೂ ಪೊಲೀಸರು ಬೆಚ್ಚಿ ಬೀಳುತ್ತಾರೆ. ಪೊಲೀಸರಿಗೆ ನಂಬಲು ಸಾಧ್ಯವಾಗದೆ, ಲೋ, ನೀನೇನು ದೊಡ್ಡ ಜಿಲ್ಲಾಧಿಕಾರಿನ? ನೀನು ಹೇಳಿದರೆ ASP ಅವರು ಇಲ್ಲಿಗೆ ಬರುತ್ತಾರಾ? ನಿಂದು ಜಾಸ್ತಿ ಆಯಿತು, ನಡೆ ಸ್ಟೇಷನ್ಗೆ, ಅಲ್ಲಿ ನಿನಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇವೆ ಎಂದು ಡಿಸಿಗೆ ಹೇಳುತ್ತಾರೆ. ಅಲ್ಲಿದ್ದ ಪೊಲೀಸರಿಗೆ ಇವರು ಜಿಲ್ಲಾಧಿಕಾರಿ ಸುರ್ಜಿತ್ ಸಿಂಗ್ ಎಂದು ನಂಬಿಕೆ ಬರುವುದಿಲ್ಲ. ಆಗ ಜಿಲ್ಲಾಧಿಕಾರಿಯು ತಮ್ಮ ಸರ್ಕಾರಿ ID ಕಾರ್ಡನ್ನು ತೆಗೆದು ತೋರಿಸುತ್ತಾರೆ. ಇದನ್ನು ನೋಡಿದ ಪೊಲೀಸರಿಗೆ ಬೆವರಿಳಿಯಲು ಶುರುವಾಗುತ್ತೆ. ಮುಖದಲ್ಲಿರುವ ನಗು ಮಾಯವಾಗುತ್ತೆ. ತಕ್ಷಣ ಎಲ್ಲ ಪೊಲೀಸರು, ಸರ್, ನೀವು ಜಿಲ್ಲಾಧಿಕಾರಿ ಎಂದು ತಿಳಿಯದೆ ನಿಮಗೆ ಏಕವಚನದಲ್ಲಿ ಮಾತನಾಡಿ ಗೌರವ ಕೊಡಲಿಲ್ಲ.
ನಮ್ಮದು ತಪ್ಪಾಗಿದೆ ಸರ್, ಕ್ಷಮಿಸಿಬಿಡಿ ಎಂದು ಕೈಮುಗಿದು ಕೇಳಿಕೊಳ್ಳುತ್ತಾರೆ. ಇಷ್ಟೊತ್ತು ತಾವೇ ರಾಜರು ಎಂದು ಮೆರೆಯುತ್ತಿದ್ದ ಪೊಲೀಸರು ಈಗ ಕೈಮುಗಿದು ಕೇಳುವುದನ್ನು ನೋಡಿ ಅಲ್ಲಿರುವ ಎಲ್ಲ ಜನರು ಶಾಕ್ ಆಗುತ್ತಾರೆ. ಸುರ್ಜಿತ್ ಸಿಂಗ್ ಅವರು ಅಲ್ಲಿದ್ದ ಪೊಲೀಸರನ್ನು ಗುರಾಯಿಸಿಕೊಂಡು, ನಿಮಗೆ ಸರ್ಕಾರ ಸಂಬಳ ಕೊಡುವುದು ಈ ರೀತಿ ಕೆಲಸ ಮಾಡುವುದಕ್ಕ, ಜನರ ಬಳಿ ಬಲವಂತವಾಗಿ ಲಂಚ ವಸೂಲಿ ಮಾಡುವುದಕ್ಕ, ಮಾನವೀಯತೆಯನ್ನು ಮರೆತಿದ್ದೀರಾ? ಒಬ್ಬ ಬಡ ರೈತ ಕಷ್ಟಪಟ್ಟು ಬೆಳೆದ ಆಲೂಗಡ್ಡೆಯನ್ನು ಮಾರ್ಕೆಟ್ಗೆ ಹಾಕಲು ಹೋದರೆ ಅವನನ್ನು ತಡೆದು ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡುತ್ತೀರಿ. ನಿಮಗೆ ನಾಚಿಕೆ ಆಗಲ್ವಾ ಎಂದು ಪೊಲೀಸರಿಗೆ ಜಿಲ್ಲಾಧಿಕಾರಿ ಕ್ಲಾಸ್ ತೆಗೆದುಕೊಳ್ಳುತ್ತಾರೆ. ಆಗ ಪೊಲೀಸರು, ನಮ್ಮನ್ನು ಕ್ಷಮಿಸಿಬಿಡಿ ಸರ್, ನಮ್ಮದು ತಪ್ಪಾಗಿದೆ, ನಮ್ಮ ಕೆಲಸ ಹೋದರೆ ನಮಗೆ ಹೆಂಡತಿ ಮಕ್ಕಳಿದ್ದಾರೆ ಎಂದು ಮಂಡಿ ಊರಿ ಕ್ಷಮೆ ಕೇಳುತ್ತಾರೆ. ಸರ್, ಒಂದೇ ಒಂದು ಅವಕಾಶ ಕೊಡಿ, ನಾವು ಮುಂದೆ ಈ ರೀತಿ ತಪ್ಪು ಮಾಡುವುದಿಲ್ಲ ಎಂದು ಕಣ್ಣೀರು ಹಾಕುತ್ತಾರೆ. ಅಷ್ಟೊತ್ತಿಗೆ ಎಎಸ್ಪಿ ಅವರು ತಮ್ಮ ಟೀಮ್ನೊಂದಿಗೆ ಅಲ್ಲಿಗೆ ಹಾಜರಾಗುತ್ತಾರೆ. ಜಿಲ್ಲಾಧಿಕಾರಿ ಸುರ್ಜಿತ್ ಸಿಂಗ್ ಅವರು ಅಲ್ಲಿ ನಡೆದಿದ್ದೆಲ್ಲವನ್ನ ಎಳೆಯಾಗಿ ಬಿಚ್ಚಿಡುತ್ತಾರೆ. ಪೊಲೀಸರ ಲಂಚ ಅವತಾರವನ್ನು ಹೊರಗೆ ಎಳೆಯುತ್ತಾರೆ. ಆಗ ತಕ್ಷಣ ಎಎಸ್ಪಿ ಅವರು ಲಂಚ ಪಡೆದ ಎಲ್ಲ ಅಧಿಕಾರಿಗಳನ್ನು ಪರ್ಮನೆಂಟ್ ಆಗಿ ಕೆಲಸದಿಂದ ತೆಗೆದುಹಾಕುತ್ತಾರೆ. ನೀವು ಕಾಕಿ ಬಟ್ಟೆಯನ್ನು ಹಾಕಿಕೊಳ್ಳಲು ಲಾಯಕ್ಕಿಲ್ಲ ಎಂದು ಬಟ್ಟೆಯನ್ನು ಬೆಚ್ಚಿಸುತ್ತಾರೆ. ಪೊಲೀಸರು ಕೈ ಮುಗಿದು ಎಷ್ಟೇ ಕೇಳಿಕೊಂಡರೂ ಅಷ್ಟೊತ್ತಿಗೆ ಸಮಯ ಮುಗಿದು ಹೋಗಿತ್ತು. ಕಾರಲ್ಲಿ ಎಲ್ಲರನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತಾರೆ. ನಂತರ ಲಾರಿ ಡ್ರೈವರ್ ಕಣ್ಣೀರು ಹಾಕುತ್ತಾ, ಜಿಲ್ಲಾಧಿಕಾರಿ ಸರ್, ನೀವು ನನಗೆ ಸಹಾಯ ಮಾಡಿದ್ದೀರಿ. ನೀವು ಇರದೆ ಹೋಗಿದ್ದರೆ ಇವತ್ತಿನ ಎಲ್ಲ ಸಂಪಾದನೆಯನ್ನು ಈ ಪೊಲೀಸರು ಕಸಿದುಕೊಂಡು ಬಿಡುತ್ತಿದ್ದರು. ನಿಮಗೆ ಧನ್ಯವಾದ ಹೇಳುತ್ತೇನೆ ಎಂದು ಹೇಳುತ್ತಾನೆ. ನಂತರ ದಿನಗಳಲ್ಲಿ ಹಲವಾರು ಲಂಚಕೋರರು ಸಿಕ್ಕಿಬೀಳುತ್ತಾರೆ. ಪ್ರಾಮಾಣಿಕ ಅಧಿಕಾರಿಗಳನ್ನು ಇಂತಹ ಸ್ಥಳಗಳಲ್ಲಿ ವರ್ಗಾವಣೆ ಮಾಡಲಾಗುತ್ತೆ. ಪ್ರಾಮಾಣಿಕ ಅಧಿಕಾರಿಗಳಿಂದ ಮಾತ್ರ ಈ ಭ್ರಷ್ಟಾಚಾರ ತಡೆಯಲು ಸಾಧ್ಯ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.